ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಿನ್ನೆ ರಾತ್ರಿ ಒಂದು ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಅರ್ಜೆಂಟಾಗಿ ಬಂದ್ಬಿಡ್ತು. ಅನ್ನ ಮಾಡಿ ಇಟ್ಟಿದ್ದೆ, ಎಲ್ಲ ಅನ್ನ ವೇಸ್ಟ್ ಆಗ್ತಾ ಇತ್ತು. ಊಟ ರಾತ್ರಿ ಮನೇಲಿ ಇರಲಿಲ್ವಲ್ಲ, ಹಾಗಾಗಿ ಆ ಅನ್ನನ ಯಾಕೆ ವೇಸ್ಟ್ ಮಾಡಲಿ ಅಂತ ಇವತ್ತು ಬೆಳಿಗ್ಗೆ ನಾನು ಚಿತ್ರಾನ್ನ ಮಾಡಿಬಿಟ್ಟೆ. ನಾನು ಚಿತ್ರಾನ್ನ ಸಾಮಾನ್ಯವಾಗಿ ಬೆಳಿಗ್ಗೆ ಮಾಡೋದಿಲ್ಲ, ಇವತ್ತು ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ಅನ್ನ ಬೇಡ, ಚಪಾತಿ ಪಲ್ಯ ಆ ಥರ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಚಿತ್ರಾನ್ನ ಮಾಡಿಬಿಟ್ಟೆ. ಯಾಕೋ ನಿನ್ನೆ ಸಂಜೆಯಿಂದ ಸ್ವಲ್ಪ ಮನಸ್ಸು ಬೇಜಾರಾಗ್ಬಿಟ್ಟಿದೆ. ಬನ್ನಿ, ಎಲ್ಲ ವಿಷಯನೂ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೀನಿ. ಒಂದು ಸಿಚುವೇಶನ್ ಅನ್ನ ನಿನ್ನೆ ಫೇಸ್ ಮಾಡಿದ್ವಿ, ಆಯ್ತಾ? ಆವಾಗಿಂದ ಮನಸ್ಸು ಸ್ವಲ್ಪ ತಲ್ಲಣಗೊಂಡಿದೆ. ಆ ವಿಷಯನ ಅದು ಎಲ್ಲರಿಗೂ ಅರ್ಥ ಆಗಬೇಕಾದಂತಹ ವಿಷಯ, ಹಾಗಾಗಿ ಎಲ್ಲರೊಟ್ಟಿಗೂ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಶುರು ಮಾಡಿರೋದು. ನಾನು ತಿಂಡಿ ಮುಗಿಸಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೀನಿ, ಸಿಗೋಣ. ತಿಂಡಿಯೆಲ್ಲ ಮುಗಿಸಿ ನಿಮ್ಮ ಜೊತೆ ಮಾತಾಡಕ್ಕೆ ಬಂದೆ. ನಾನಿವತ್ತು 2 ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ಸಮಾಜದಲ್ಲಿ ಈ ಥರ ಆಗ್ತಾ ಇದೆ? ಸ್ವಲ್ಪ ಬದಲಾವಣೆ ನಾವು ಮಾಡ್ಕೊಳ್ಬೇಕಲ್ವಾ? ಹಾಗಾಗಿ ಅದು ಯಾವುದು 2 ವಿಷಯಗಳು ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ, ನಿನ್ನೆ ಒಂದು ಘಟನೆ ನಡೆದಿತ್ತು, ಅದನ್ನು ಆಮೇಲೆ ಹೇಳ್ತೇನೆ. ಕೆಲವು ದಿವಸದ ಹಿಂದೆ ನಾವೊಂದು ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ ಕುಂದಾಪುರಕ್ಕೆ. ನಿಮಗೆಲ್ಲ ಗೊತ್ತು ಅಲ್ವಾ? ಆವಾಗ ಅಮ್ಮ ಟ್ರೈನಿಂದ ಮಿಸ್ ಆಗಿಬಿಟ್ಟಿದ್ರು. ದೇವರ ಕೃಪೆಯಿಂದ ಅಮ್ಮ ಸಿಕ್ಕಿದ್ರು. ಅದೆಲ್ಲ ವಿಷಯ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಏನಂದರೆ, ಒಂದು ಫ್ಯಾಮಿಲಿ ಫಂಕ್ಷನ್, ಮದುವೆ ಅಂದರೆ ಎಲ್ಲ ರಿಲೇಟಿವ್ಸು, ಸಂಬಂಧಿಕರು ಸೇರ್ತಾರೆ. ಅಪರೂಪಕ್ಕೆ ಮೀಟ್ ಮಾಡ್ತೇವೆ, ಎಷ್ಟು ಖುಷಿ ಆಗತ್ತಲ್ವ? ಎಲ್ಲರೊಟ್ಟಿಗೆ ಮಾತಾಡಿಕೊಂಡು ಖುಷಿಲಿ ಕಳಿತೇವೆ. ಆದರೆ ನೀವು ಒಬ್ಸರ್ವ್ ಮಾಡಿದ್ದೀರಾ, ಈಗದ ಮದುವೆ ಇರಲಿ, ಉಪನಯನ ಇರಲಿ, ಅಥವಾ ಯಾರೋ ಕ್ಲೋಸ್ ರಿಲೇಟಿವ್ಸ್ ತೀರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಆ ಕಾರ್ಯಕ್ರಮ ಇರಲಿ, ಯಾವುದ್ರಲ್ಲಾದರೂ ಎಲ್ಲ ವಯಸ್ಸಾದವರೇ ಇರೋದು ಫ್ರೆಂಡ್ಸ್, ಅಟೆಂಡ್ ಮಾಡೋದು ಫಂಕ್ಷನನ್ನು. ಯಂಗ್ ಜನ್ರೇಷನ್ನು ತುಂಬ ಅಂದರೆ ತುಂಬ ಕಡಿಮೆ ಫಂಕ್ಷನ್ ಅಟೆಂಡ್ ಮಾಡೋದು. ನನಗೆ ಮೊನ್ನೆ ಮದುವೆ ಮನೆಯಲ್ಲಿ ನನಗೆ ನನ್ನ ಅಕ್ಕ, ಸಿಸ್ಟರ್ ಇದ್ದಾಳಲ್ಲ, ಸಿಸ್ಟರ್ ಅಣ್ಣಂದಿರಿ ಇಬ್ಬರು ಅದೇ ಮಾತನ್ನೇ ಹೇಳಿದರು, ಶ್ಯಾಮಲಾ ಈ ವಿಷಯದ ಬಗ್ಗೆ ನೀನು ಮಾತಾಡು ಯೂಟ್ಯೂಬಲ್ಲಿ ಅಂತ. ಖಂಡಿತವಾಗಿಯೂ ಮೊನ್ನೆ ಮದುವೆ ಮನೆಯಲ್ಲಿ ಒಂದು 800 ಜನ ಸೇರಿದ್ದಾರೆ ಫ್ರೆಂಡ್ಸ್. ಆದರೆ ಮ್ಯಾಕ್ಸಿಮಮ್ ಜನ ಎಲ್ಲರೂ ವಯಸ್ಸಾದವರೇ, ಕ್ಲೋಸ್ ರಿಲೇಟಿವ್ಸ್, ಅಕ್ಕ ತಂಗಿ ಮಕ್ಕಳು. ಕೆಲವು ಜನ ಮಾತ್ರ ಯಂಗ್ಸ್ಟರ್ಸ್, ಮನೆಯವರು ಒಂದು ಸ್ವಲ್ಪ ಜನ ಯಂಗ್ಸ್ಟರ್ಸ್ ಬಿಟ್ಟರೆ ಇನ್ನು ಎಲ್ಲರೂ ವಯಸ್ಸಾದವರೇ. ಯಾಕೆ ಹೀಗೆ? ಸಂಬಂಧಗಳೇ ಬೇಡವ ಈಗದ ಯಂಗ್ ಜನ್ರೇಷನ್ನಿಗೆ? ನಾನು ಯಾರನ್ನೂ ದೂರ್ತಾ ಇಲ್ಲ, ಇರುವಂತಹ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ನೋಡಿ, ಹಿಂದೆ ಏನಾಗಿತ್ತು? ಕೂಡು ಕುಟುಂಬ, ಒಬ್ರೊಬ್ಬರಿಗೆ 5, 6, 7, 8, 12 ಇಷ್ಟಿಷ್ಟು ಮಕ್ಕಳು ಅಲ್ವಾ? ಆವಾಗ ವಾಹನ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ. ಆದರೂ ಎಲ್ಲ ಕುಟುಂಬ ಸಮೇತ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾಯಿದ್ರು, ಫಂಕ್ಷನ್ಗಳಿಗೆ ಹೋಗ್ತಾಯಿದ್ರು. ಈಗ ಪ್ರತಿಯೊಬ್ಬರ ಹತ್ರ ಕಾರಿದೆ. ಯಾವ ಕಾರ್ ಇಲ್ಲ ಅಂದರೂ ಏನು ಮಲ್ಕೊಂಡು ಹೋಗುವಂತಹ ಬಸ್ ಇದೆ, ಟ್ರೈನ್ ಇದೆ, ಇಲ್ಲದ ಫೆಸಿಲಿಟಿ ಇದೆಯಾ? ಆದರೆ ಫಂಕ್ಷನ್ನಿಗೆ ಬರುವ ಯಂಗ್ಸ್ಟರ್ಸ್ ತುಂಬ ಕಡಿಮೆ. ನಮ್ಮ ಕುಟುಂಬದಲ್ಲಿಯೇ ಮೊನ್ನೆ ಅದು 10 ಸಂಬಂಧಿಕರಲ್ಲಿ ಎಷ್ಟು ಯಂಗ್ಸ್ಟರ್ಸ್ ಬರಬೇಕಿತ್ತು ಗೊತ್ತಾ? ಯಾರೂ ಇಲ್ಲ. ಅವರವರಿಗೆ ಅವರ ಒಂದು ಸಣ್ಣ ಗೂಡು ಕುಟುಂಬ, ಒಂದು ಮಗು ಈಗದವರಿಗೆ, ತಪ್ಪಿದರೆ 2 ಮಗು, ಅವರು ಗಂಡ ಹೆಂಡತಿ, ಅವರು ಮಕ್ಕಳು, ಇಷ್ಟು ಬಿಟ್ಟರೆ ಬೇರೆ ಸಂಬಂಧಗಳೇ ಬೇಡ. ಯಾಕೆ ಈ ಥರ? ನಾಳೆ ಅವ್ರ ಮಕ್ಕಳಿಗೆ ಯಾರಿದ್ದಾರೆ? ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಗಂಡನ ಮನೆಯಲ್ಲಿ ನಾವು 8 ಜನ ಅಣ್ಣ ತಮ್ಮಂದಿರು ಅಂತ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಎಲ್ಲರಿಗೂ 2 ಮಕ್ಕಳಿದ್ದಾರೆ, ಒಬ್ರಿಗೆ ಮಾತ್ರ 1 ಮಗು ಇದೆ. ಒಟ್ಟು ನಮ್ಮ ಮನೆಯಲ್ಲಿ 15 ಮೊಮ್ಮಕ್ಕಳಿದ್ದಾರೆ. ಎಷ್ಟು ಕಸಿನ್ಸ್ ಎಲ್ಲ ಕ್ಲೋಸ್ ಆಗಿ ಎಷ್ಟು ಖುಷಿಲಿ ರಜದಲ್ಲಿ ಕಳೀತಾ ಇದ್ದಿದ್ದು. ಈಗಲೂ ಒಂದು ಕಾರ್ಯಕ್ರಮ ಆದರೆ ಎಲ್ಲರೂ ಸೇರಿಕೊಂಡು ಎಷ್ಟು, ಈಗ ಕಳೆದ 15 ದಿವಸದ ಕೆಳಗೆ ನನ್ನ ಮೊಮ್ಮಗಳ 2ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಸೇರಿಕೊಂಡು ಎಷ್ಟು ಖುಷಿ ಪಟ್ಟಿದ್ದೀವಿ. ಆದರೆ ಈಗ ನನ್ನ ಮೊಮ್ಮಕ್ಕಳನ್ನೇ ತಗೊಳ್ಳಿ. ನನ್ನ ದೊಡ್ಡ ಮಗಳಿಗೆ ಒಬ್ಬ ಮಗ, 2ನೇ ಮಗಳಿಗೆ ಒಬ್ಬಳು ಮಗಳು. ಅವರು ದೊಡ್ಡಾಗುವಾಗ ಅವ್ರಿಗೆ ಯಾರಿದ್ದಾರೆ? ಆ ಕಡೆ ಗಂಡನ ಮನೆ ಕಡೆಯಿಂದ 1-2 ಮಕ್ಕಳು, ಈ ಕಡೆ ನಮ್ಮದು 2 ಮಕ್ಕಳು. ಯಾರೊಟ್ಟಿಗೆ ಅವರು ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ?
ಸಂಬಂಧಗಳೇ ಬೇಡ ಅನ್ನುವ ಸ್ಥಿತಿ ಬಂದಿದೆ. ತಪ್ಪು ಇದು. ಸಮಾಜನ ಯಾವ ದಿಕ್ಕಿಗೆ ತಗೊಂಡೋಗ್ತಾ ಇದೆ ನನಗಂತೂ ಅರ್ಥ ಆಗೋದಿಲ್ಲ. ಸಂಬಂಧಗಳೇ ಬೇಕಾಗಿರೋದು ಫ್ರೆಂಡ್ಸ್ ಅಂತೀವಿ ನಾವು. ಅಯ್ಯೋ ನನಗೆ ಕಷ್ಟದಲ್ಲಿ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡ್ತಾರೆ ಅಂತ. ಖಂಡಿತಕ್ಕೂ ಇಲ್ಲ. ಎಲ್ಲೋ ಒಬ್ಬರು ಇಬ್ಬರು ಮಾಡ್ಬೋದು, ಆದರೆ ಬೇಕಾಗೋದು ಸಂಬಂಧಿಕರೇ, ಒಡ ಹುಟ್ಟಿದವರೇ. ಯಾಕೆ ಇದೆಲ್ಲ ಕಡಿಮೆ ಆಗ್ತಾ ಇದೆ? ಅದೇ ನೋಡಿ, ಯಂಗ್ಸ್ಟರ್ಸ್ ಬರ್ತ್ಡೇ ಇರಲಿ, ಅವರ ಮಕ್ಕಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಫ್ರೆಂಡ್ಸ್ ಮಕ್ಕಳ ಬರ್ತ್ಡೇಗೆ ಹೋಗ್ತಾರೆ, ಇಂಥದನ್ನೆಲ್ಲ ಅಟೆಂಡ್ ಮಾಡ್ತಾರೆ. ಬೇರೆ ಫಂಕ್ಷನ್ಗಳನ್ನು ಅಟೆಂಡ್ ಮಾಡೋದಿಲ್ಲ. ಯಾಕೆ ಈ ಥರ? ಸಂಬಂಧಗಳನ್ನು ಆದಷ್ಟು ಬೆಳೆಸ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಹತ್ತಿರದ ಕೆಲವು ಸಂಬಂಧ ಬಿಟ್ಟರೆ ಮುಂದಿನ ಸಂಬಂಧಗಳು ಗೊತ್ತೇ ಇಲ್ಲ. ನಮಗೆ ಎಷ್ಟು ದೂರದ ಕುಟುಂಬದ ಸಂಬಂಧಗಳು ನಮಗೆ ಗೊತ್ತಿದೆ, ನನ್ನ ಮಕ್ಕಳಿಗೂ ಗೊತ್ತಿದೆ. ನಮ್ಮ ಮಕ್ಕಳಿಗೂ ನಾವು ಅದನ್ನೆಲ್ಲ ತಿಳಿಸ್ಕೊಡ್ತೀವಿ. ನನ್ನ ಗಂಡನ ಸಂಸಾರ ಅಂತೂ ತುಂಬ ದೊಡ್ಡದು ಅಂತ ಹೇಳ್ತೀನಲ್ಲ, ಎಲ್ಲ ಎಷ್ಟು ದೂರದ ಸಂಬಂಧಿಕರು ನನ್ನ ಮಕ್ಕಳಿಗೆ ಗೊತ್ತಿದೆ. ಯಾಕಂದರೆ ಪ್ರತಿ ರಜೆಗಳಲ್ಲೂ ಪೂರ್ತಿ ರಜೆ ನಾವು ಅಜ್ಜನ ಮನೆಗಳಲ್ಲಿ, ನಮ್ಮ ಮಕ್ಕಳು ಅಜ್ಜನ ಮನೆಗಳಲ್ಲಿ, ಅಂದರೆ ನನ್ನ ಅತ್ತೆ ಮಾವನ ಮನೆಯಲ್ಲೇ ನಾವು ಕಳೀತಾ ಇದ್ವಿ. ಆವಾಗ ಫಂಕ್ಷನ್ಗಳನ್ನು ಅಟೆಂಡ್ ಮಾಡೋದು, ಮನೆಗೆ ನೆಂಟ್ರಿಷ್ಟು. ನಮ್ಮದಂತೂ ತುಂಬ ದೊಡ್ಡ ಸಂಸಾರ, ಅದಕ್ಕೆ ಯಾವಾಗಲೂ ಮನೇಲಿ ಜನ. ಹಾಗಾಗಿ ಮಕ್ಕಳಿಗೆ ಸಂಬಂಧಗಳು ಗೊತ್ತಿದೆ, ಸಂಬಂಧಗಳ ಬೆಲೆನೂ ಅಷ್ಟೇ ಇದೆ ಫ್ರೆಂಡ್ಸ್. ಸಂಬಂಧಗಳನ್ನು ಬೆಳೆಸ್ಕೊಳ್ಬೇಕು, ಅದನ್ನು ದೂರ ಸರಿಸ್ತಾ ಹೋಗೋದಲ್ಲ. ಈಗ ಕಾಲ ಹೇಗೆ ಬಂದಿದೆ ಅಂದರೆ, ಅಪ್ಪ ಅಮ್ಮನ ಹತ್ತಿರ ಇರುವವರು ಅಪ್ಪ ಅಮ್ಮನಿಂದ ದೂರ ಹೋಗಿ ಮನೆ ಮಾಡ್ಕೊಂಡಿರ್ತಾರೆ, ಬೇರೆ ಊರಿಗೆ ಹೋಗಿ ಮನೆ ಮಾಡ್ಕೊಂಡಿರ್ತಾರೆ. ಯಾಕೆ? ವಯಸ್ಸಾದವರು ಏನು ಮಾಡ್ತಾರೆ, ಜೊತೆಗೆ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಅಪ್ಪ ಅಮ್ಮನ ಮಕ್ಕಳು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊಳ್ತಾರೆ? ಅದಕ್ಕಾಗಿಯೇ ವೃದ್ಧಾಶ್ರಮಗಳೆಲ್ಲ ಹೆಚ್ಚಾಗ್ತಾ ಇರುವಂಥದ್ದೀಗ. ಅಪ್ಪ ಅಮ್ಮ ಮಕ್ಕಳಲ್ಲೇ ಏನು ಹೇಳ್ತಾರೆ, ಬಾಂಡಿಂಗ್ ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಾಂಡಿಂಗ್ ಇದ್ದೇ ಇರತ್ತೆ. ಬಟ್ ಥಿಂಕಿಂಗ್ ಇದೆಯಲ್ಲ, ಅವರದ್ದೇ ಬೇರೆ, ವಯಸ್ಸಾದವರದ್ದೇ ಬೇರೆ, ಈ ಥರ ಇರುತ್ತೆ. ಎರಡೂ ಕಡೆಯಿಂದ ಕಾಂಪ್ರಮೈಸ್ ಮಾಡ್ಕೊಂಡು ಹೊಂದ್ಕೊಂಡು ಹೋದರೆ ಜೀವನ ಎಷ್ಟು ಚೆನ್ನಾಗಿರತ್ತೆ. ಅವ್ರ ಕಷ್ಟಕ್ಕೆ ಇವ್ರು ಇರ್ತಾರೆ, ಇವ್ರ ಕಷ್ಟಕ್ಕೆ ಅವ್ರು ಇರ್ತಾರೆ, ಯಾರೂ ಬೇಡ ಅಂತಹ ಸ್ಥಿತಿ ಬಂದುಬಿಟ್ಟಿದೆ ಈಗ. ಇದು ಸರಿನಾ? ನೀವೇ ಹೇಳಿ. ನಮ್ಮ ಕಾಲ ಮುಗಿತಾ ಬಂತು ಬಿಡಿ. ನಮಗೆಲ್ಲ ಈಗ 55 ವರ್ಷ ಆಯಿತು. ನಾವು ಎಲ್ಲನೂ ಪ್ರತಿಯೊಂದನ್ನು ಎಂಜಾಯ್ ಮಾಡಿಕೊಂಡೇ ನಮ್ಮ ಜೀವನನ ಕಳೆದಿದ್ದೀವಿ. ಅಂಥ ಸಿಚುವೇಶನ್ಗಳಲ್ಲಿ ಖುಷಿಯಿಂದನೇ ಕಳೆದೀವಿ. ಕಷ್ಟಗಳನ್ನು ನೋಡಿದ್ದೀವಿ, ಇಲ್ಲ ಅಂತಿಲ್ಲ. ಆದರೆ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಖುಷಿನೇ ನಾವು ಮೆಲ್ಕು ಹಾಕ್ಕೊಂಡು ಅದನ್ನೇ ನೆನಪು ಮಾಡಿಕೊಂಡು ಖುಷಿ ಪಡ್ತಾ ಇರ್ತೀವಿ ಈಗಲೂ. ಬಟ್ ಈಗದ ಜನ್ರೇಷನ್ನು ದುಡ್ಡಿಂದ ಖುಷಿ ಪಡ್ತೀರಾ? ಇಲ್ಲ. ದುಡ್ಡಿಂದ ಸಂತೋಷವನ್ನು ಪಡೀಲಿಕ್ಕಂತೂ ಸಾಧ್ಯನೇ ಇಲ್ಲ. ಹೋಗ್ತಾ ತೊಗೊಂಡೋಗ್ತೀರಾ, ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ತೀರಿ ಅಲ್ವಾ? ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಸಂಬಂಧಗಳನ್ನು ಬೆಳೆಸ್ಕೊಳ್ಳಿ, ವಯಸ್ಸಾದವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅಪ್ಪ ಅಮ್ಮನ ನೆಂಟ್ರಿಷ್ಟರ ಜೊತೆ ನಿಮ್ಮ ಒಡನಾಟನ ಹೆಚ್ಚು ಮಾಡಿಕೊಳ್ಳಿ. ನಂದು ಇದೊಂದು ಕಿವಿ ಮಾತು ಯಂಗ್ಸ್ಟರ್ಸಿಗೆ. ಯಾಕಂದರೆ ಮದುವೆ ಮನೆಯಲ್ಲಿ ಎಲ್ಲರ ಬಾಯಲ್ಲೂ ಅದೇ ಡಿಸ್ಕಷನ್ನು. ಏನಿದು, ಬರೀ ವಯಸ್ಸಾದ ಗಂಡ ಹೆಂಡತಿ ಅಜ್ಜ ಅಜ್ಜಿಯಂದಿರೇ ಮದುವೆ ಮನೇಲಿ ಇರ್ತಾರಲ್ಲ, ಯಾಕೆ ಹೀಗೆ? ನಿಮಗೂ ಈ ಸಿಚುವೇಶನ್ನು ಕಂಡಿರ್ಬೋದು. ಕಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಇನ್ನಾದರೂ ಸ್ವಲ್ಪ ಬದಲಾಗೋಣ. ಸಮಾಜನ ಮುಂದಿನ ಮಕ್ಕಳ ಜನ್ರೇಷನ್ನಿಗೆ ಒಳ್ಳೆ ದಿನಗಳನ್ನು ಕಲ್ಪಿಸೋಣ. ನಾವು ಒಳ್ಳೆ ದಿನಗಳನ್ನು ಕೊಡೋಣ. ನಾಳೆ ಏನಿದೆಯೋ ಆ ಚಿಕ್ಕ ಚಿಕ್ಕ ಮಕ್ಕಳ ಬದುಕಲ್ಲಿ ನನಗೆ ಎಣಿಸಿದರೆ ಬೇಜಾರಾಗತ್ತೆ ಒಂದೊಂದು ಸರ್ತಿ ಅಲ್ವಾ? ಇದು ಒಂದು ವಿಷಯ ನಾನಿವತ್ತು ಮಾತಾಡೋಕೆ ಹೊರಟಿದ್ದು. ಇನ್ನೊಂದು ವಿಷಯ ಫ್ರೆಂಡ್ಸ್, ಇದು ಅಷ್ಟೇ, ಜನರೇಷನ್ ಗ್ಯಾಪ್. ಏನಂದರೆ, ಯಾಕೆ ಅಪ್ಪ ಅಮ್ಮ ದೂರ ಆಗ್ತಾ ಇದ್ದಾರೆ ಮಕ್ಕಳಿಂದ? ಮಕ್ಕಳಿಗೆ ಯಾಕೆ ಅಪ್ಪ ಅಮ್ಮ ಬೇಡ? ನಾನು ನಿನ್ನೆಯಿಂದ ಸ್ವಲ್ಪ ಬೇಜಾರಲ್ಲಿದ್ದೇನೆ ಅಂತ ಹೇಳ್ತಿದ್ದೆ ಅಲ್ಲ, ಇದೇ ಕಾರಣದಿಂದ. ನಮ್ಮ ಪರಿಚಯದವರೊಬ್ಬರು ತುಂಬ ಒಳ್ಳೆ ಹೆಂಗಸು, ಸಣ್ಣ ವಯಸ್ಸಲ್ಲೇ ಗಂಡನ ಕಳ್ಕೊಂಡು 4 ಜನ ಹೆಣ್ಮಕ್ಳಿದ್ದಾರೆ. ಒಬ್ಬಳು ಮಗಳ ಜೊತೆ ಇಲ್ಲಿ ವಾಸ ಮಾಡ್ತಾಯಿದ್ರು. ಆಮೇಲೆ ಅವರು ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಬಂತು. ಮಗಳು ಇನ್ನೊಂದು ಮಗಳ ಮನೆಗೆ ಹೋಗಿ ಇನ್ನೊಂದು ಊರಲ್ಲಿ ಅವರು 2 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾಯಿದ್ರು. 2 ಹೆಣ್ಮಕ್ಳು ಮದುವೆಯಾಗಿ ಒಬ್ಬರು ಬೆಂಗಳೂರು, ಇನ್ನೊಬ್ಬರು ಇನ್ಯಾವುದೋ ಕಡೆ ಸೆಟಲ್ ಆಗಿದ್ದಾರೆ. ಅವರು ಅಮ್ಮನ ಕಡೆ ತಿರುಗಿನೂ ನೋಡ್ತಾ ಇಲ್ಲ. ಇವರಿಬ್ಬರು ನೋಡ್ತಾ ಇದ್ದರು, ಅದು ಕಷ್ಟದಲ್ಲಿ. ಈಗ 2 ದಿವಸದ ಹಿಂದೆ ಇನ್ನೊಂದು ಮಗಳ ಮನೇಲಿದ್ದ ಅಮ್ಮ 2 ವರ್ಷ ಅಲ್ಲೇ ಇದ್ದರು. ಅವರಿಗೆ ಪ್ರತಿ ದಿನವೂ ಬೇಜಾರಾಗ್ತಾ ಇತ್ತು ಮನಸ್ಸಿಗೆ. ಅವರು ಎಷ್ಟು ಕಷ್ಟದಲ್ಲಿ ಆ 4 ಮಕ್ಕಳನ್ನು ಬೆಳೆಸಿದಾರಂದರೆ, ಗಂಡ ಸಣ್ಣ ಉದ್ಯೋಗ, ಅವರು ತೀರ್ಕೊಂಡ್ರು. ಅದರಲ್ಲೇ ಮಕ್ಕಳನ್ನು ಓದಿಸಿ 4 ಮಕ್ಕಳ ಮದುವೆ ಮಾಡಿ, ಅಮ್ಮನ ಕಷ್ಟ ಅರ್ಥನೇ ಆಗೋದಿಲ್ವ ಮಕ್ಕಳಿಗೆ? ಆವಾಗ ದುಡ್ಡಿತ್ತ ಜನರ ಕೈಯಲ್ಲಿ? ದುಡ್ಡೇ ಇರಲಿಲ್ಲ.
ಎಷ್ಟು ಕಷ್ಟದಲ್ಲಿ ಸಾಕಿ ದೊಡ್ಡ ಮಾಡಿರ್ತಾರೆ. ಈಗ ಪ್ರತಿಯೊಬ್ಬರ ಕೈಯಲ್ಲೂ ದುಡ್ಡಿದೆ, 2 ಹೊತ್ತು ಊಟ ಹಾಕೋಕ್ಕಾಗಲ್ವಾ ಅಪ್ಪ ಅಮ್ಮಂಗೆ? ಅದಕ್ಕಿಂತ ಮೇಲೆ ಏನು ಬೇಕು ವಯಸ್ಸಾದವರಿಗೆ? 74-75 ವರ್ಷ ಅವರಿಗೆ, ಇನ್ನೇನು ಬೇಕು ಅವರಿಗೆ ಅಲ್ವಾ? ಕಣ್ಣೀರು ಹಾಕ್ತಾಯಿದ್ರು. ನಿಜವಾಗ್ಲೂ ಅಷ್ಟು ಮನಸ್ಸಿಗೆ ಬೇಜಾರಾಯ್ತಂದರೆ ಅಷ್ಟು ಬೇಜಾರಾಯ್ತು. ಅವರು ಹೊರಟು ಬಂದುಬಿಟ್ಟಿದ್ರು, ಬಟ್ಟೆ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಎಲ್ಲಾದರೂ ಒಂದು ವೃದ್ಧಾಶ್ರಮ ಇದ್ದರೆ ನನ್ನನ್ನು ಸೇರಿಸಿ ಅಂತ ಹೇಗೋ ಮಾಡಿ ಮಕ್ಕಳ ಮನೆಗೆ ಕಳಿಸಿದ್ದೀವಿ. ಏನಾಗತ್ತೆ ಏನು ನನಗೂ ಗೊತ್ತಿಲ್ಲ. ನಾನು ಆ ವಿಷಯ ಅಲ್ಲೇ ಇರಲಿ. ಇಂತಹ ಸಿಚುವೇಶನ್ ಯಾಕೆ ಬರ್ತಾ ಇದೆ? 2 ಹೊತ್ತಿನ ಊಟ ಹಾಕೋದು ಕಷ್ಟನ? ಆಯಿತು, ನಾನು ಮಕ್ಕಳದ್ದೇ ತಪ್ಪಂತೂ ಹೇಳೋದಿಲ್ಲ, ವಯಸ್ಸಾದವರದ್ದೇ ತಪ್ಪಂತ ಹೇಳೋದಿಲ್ಲ. ಎರಡೂ ಕಡೆ ಹೊಂದಾಣಿಕೆ 50-50% ಇರಬೇಕು. ಆವಾಗಲೇ ಚೆನ್ನಾಗಿರೋದು. ಏನೋ ಮಾತು ಬರುತ್ತೆ ಹೋಗುತ್ತೆ. ವಯಸ್ಸಾದವ್ರು ಹೇಳಿದ್ದು ಈ ಯಂಗ್ಸ್ಟರ್ಸಿಗೆ ಇಷ್ಟ ಆಗೋದಿಲ್ಲ, ಯಂಗ್ಸ್ಟರ್ಸ್ ಹೇಳಿದ್ದು ವಯಸ್ಸಾದವ್ರಿಗೆ ಇಷ್ಟ ಆಗೋದಿಲ್ಲ. ಖಂಡಿತ ಬರುತ್ತೆ, ಈ ಥರದ್ದು ಬಂದೇ ಬರುತ್ತೆ. ಆದರೆ ಏನೇನೋ ಮಾತಾಡೋದು, ನಿನಗೇನೂ ಗೊತ್ತಿಲ್ಲ, ನೀನು ಮಾಡಿದ್ದು ಪೂರ್ತಿ ತಪ್ಪೆ, ನೀನು ಅವ್ರ ಹತ್ರ ಹಾಗೆ ಹೇಳ್ತೀಯಾ, ಇವ್ರ ಹತ್ರ ಹೀಗೆ ಹೇಳ್ತೀಯಾ, ಹೀಗೆಲ್ಲ ಮಾತಾಡ್ತೀಯಾ, ಇಂಥದ್ದೆಲ್ಲ ಹೇಳೋದು. ಅವರೇನೋ ಅವ್ರ ಮನಸ್ಸಿನ ವೇದನೆನ ಹೇಳ್ಕೊಳ್ತಾರೆ. ಏನು ತೊಂದರೆ ಅದರಿಂದ ಅಲ್ವಾ? ನೀವು ಯಂಗ್ಸ್ಟರ್ಸು ಹೇಳ್ಕೊಳ್ಳೋದಿಲ್ವಾ? ನೀವು ಹೇಳ್ಕೊಳ್ತೀರಿ. ಎಲ್ಲರೂ ಅಪ್ಪ ಅಮ್ಮನ ದೂರ ಮಾಡುವಂತಹ ಕಾಲ ಬಂದ್ಬಿಟ್ಟಿದೆ. ಈ ಥರ ಮಾಡಿದರೆ ನಾಳೆ ಯಾರು ಇದ್ದಾರೆ ನಿಮ್ಮ ಜೀವನದಲ್ಲಿ? ಆ ಮಕ್ಕಳಿಗೆ ಅಜ್ಜ ಅಜ್ಜಿನೇ ಇಲ್ಲ, ನೆಂಟ್ರಿಷ್ಟ್ರಂತೂ ಇಲ್ಲವೇ ಇಲ್ಲ, ಕಸಿನ್ಸ್ ಇಲ್ಲ, ಒಂದೊಂದೇ ಮಗು, ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲ, ಅಜ್ಜ ಅಜ್ಜಿನೂ ಇಲ್ಲ. ಇನ್ನು ಏನು ಮಾಡಬೇಕು ಆ ಮಕ್ಕಳು? ಅವರ ಮೆಂಟಲ್ ಗ್ರೋತ್. ಅದಕ್ಕಾಗಿ ಇಷ್ಟು ಸಣ್ಣ ಮಕ್ಕಳು, 4-5 ವರ್ಷದ ಮಕ್ಕಳು ಹೇಗೆ ಎದುರುತ್ತರ ಕೊಡ್ತಾರೆ ಗೊತ್ತಾ? ಈಗ ಹೇಗೆ ಮಾತಾಡ್ತಾರೆ ಕೇಳಿದ್ದೀರಾ ನೀವು? ಕೇಳಿಸ್ಕೊಳ್ಳಿ, ಆವಾಗ ಗೊತ್ತಾಗತ್ತೆ ನಿಮಗೆ. ನಾಳೆ ಆ ಪರಿಸ್ಥಿತಿ ನಿಮಗೂ ಬರುತ್ತಲ್ವಾ? ನಿಜವಾಗ್ಲೂ ಇಂಥ ಪರಿಸ್ಥಿತಿಯೆಲ್ಲ ನೋಡಿಬಿಟ್ರೆ, ಒಂದು ವಯಸ್ಸಾದವರನ್ನು ಆ ವಯಸ್ಸಲ್ಲಿ ಅವರು ಏನು ಮಾತಾಡಿದ್ರು, ವಯಸ್ಸಾಗಿದೆ ಮಗುವಿನ ಥರ, 60 ವರ್ಷದ ಮೇಲೆ ಅರಳು ಮರಳು ಅಂತಾರಲ್ವಾ? ವಯಸ್ಸಾದ ಮೇಲೆ ಅವರ ಮಾನಸಿಕ ಸ್ಥಿತಿನೂ ಹಾಗೆ ಆಗಿರತ್ತೆ. ಮಗುವಾಗ್ತಾ ಹೋಗ್ತಾರವರು. ಸ್ವಲ್ಪ ನಾವು ತಡ್ಕೊಳ್ಬೇಕು. ಹಿರಿಯರಿಗೆ ಒಂದು ಗೌರವ ಕೊಡಿ, ಬೇರೆ ಏನೂ ಮಾಡೋದು ಬೇಡ. ಒಂದು ಅಮ್ಮ ಹಿಂದೆ ಕಡಿಮೆ ಅಂದರೆ 4-5 ಮಕ್ಕಳಲ್ವಾ? 4-5ರಿಂದ 12, 13, 14, 15 ಮಕ್ಕಳು. ಒಂದು ಅಮ್ಮ ಅಷ್ಟು ಮಕ್ಕಳನ್ನು ಅನ್ನನೋ ಗಂಜಿನೋ ಕೊಟ್ಟು ದೊಡ್ಡ ಮಾಡಿರ್ತಾಳಲ್ಲ, ಅಷ್ಟು ಜನ ಸೇರಿ ಒಂದು ಅಮ್ಮನ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ಲ? ಯಾವ ಕಾಲ ಬಂತು ಅಂತ. ಹೀಗಾದರೆ ಮುಂದೆ ಏನು ಗತಿ ಅನ್ನೋದೇ ನನಗೆ ಯೋಚನೆ ಮಾಡಿದರೆ ಟೆನ್ಷನ್ ಆಗುತ್ತೆ. ನಿನ್ನೆಯಿಂದ ಆ ಅಮ್ಮನ ಪರಿಸ್ಥಿತಿ ಎಣಿಸಿ ನನಗೆ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾವು ಸುಮಾರು ಜನ ನನ್ನ ಫ್ರೆಂಡ್ ಸರ್ಕಲೆಲ್ಲ ಮಾತಾಡಿಕೊಂಡು ನಾವು ಕೆಲವು ನಮ್ಮ ಮನೆಗಳಲ್ಲೇ ಇಟ್ಕೊಳ್ಳೋಣ ಅಂತೂ ಡಿಸೈಡ್ ಮಾಡಿದ್ವಿ ಫಸ್ಟು. ಆಮೇಲೆ ಅವರ ಮಕ್ಕಳುಗಳಿಗೆ ಹೆಂಗಾಗತ್ತೆ, ಸಿಟ್ಟು ಬರುತ್ತಲ್ವ ಸಿಕ್ಕಾಪಟ್ಟೆ. ಬೇಡ, ಒಂದು ಸಲ ಮಕ್ಕಳ ಮನೆಗೆ ಕಳಿಸಿ ನೋಡೋಣ ಅಂತ ಮಕ್ಕಳ ಮನೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಆದರೆ ಇಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಅವರು ನಿಮ್ಮನ್ನು ಬೆಳೆಸಿ ದೊಡ್ಡ ಮಾಡಿರ್ತಾರೆ. ಅವ್ರ ಹತ್ರ ಆಗುವಷ್ಟು ತುಂಬ ನಿಮಗೆ ಹೈಫೈ ಕೊಟ್ಟೆ ಬೆಳೆಸಿದ್ದಾರೆ ಅಂತ ಹೇಳೋದಿಲ್ಲ. ಯಾಕಂದರೆ ಉಣ್ಣಕ್ಕೂ ಕಷ್ಟ ಇದ್ದ ಕಾಲ. ಅದರಲ್ಲಿ ಒಂದು ನಿಮ್ಮನ್ನು ಎಜುಕೇಷನ್ ಕೊಟ್ಟು ಮದುವೆ ಮಾಡಿ ನಿಮ್ಮನ್ನು ಒಂದು ದಾರಿಗೆ ಹಂತಕ್ಕೆ ಮುಟ್ಸಿದಾರಲ್ವ ಅವರು. ಆದರೆ ಅವ್ರ ಸ್ಥಿತಿ ಈಗ ಇದೆಲ್ಲ ಎಣಿಸಿಬಿಟ್ರೆ ತುಂಬ ಬೇಜಾರಾಗತ್ತೆ ನನಗೆ. ನಾವು ಅದನ್ನೇ ನಿನ್ನೆ ಫ್ರೆಂಡ್ ಸರ್ಕಲ್ ಅವರೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಎಲ್ಲರಿಗೂ ಅದೇ ಸಿಕ್ಕಾಪಟ್ಟೆ ಬೇಜಾರು. ಯಾಕೆ ಹೀಗಾಗ್ತಾ ಇದೆ? ಯಾಕಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ 40 ವರ್ಷದಿಂದ 83-84 ವರ್ಷದವರೆಗಿನ ಜನರಿದ್ದಾರೆ. ನಾವೆಲ್ಲರೂ ನಿನ್ನೆ ಸಂಜೆ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಮನಸ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಗಾಗಿ ನಿಮ್ಮೊಂದಿಗೂ ಅದನ್ನೆಲ್ಲ ಹಂಚ್ಕೊಳ್ಳೋಣ. ಯಾಕೆ ಈ ಪರಿಸ್ಥಿತಿ? ಇಂಥ ಪರಿಸ್ಥಿತಿ ಎಲ್ಲೂ ತರಬೇಡಿ. ಹೌದು, ಮಾತಿನ ಚಕಮಕಿ ಸ್ವಲ್ಪ ಬಂದೇ ಬರುತ್ತೆ. ಯಾಕಂದರೆ ಜನರೇಷನ್ ಗ್ಯಾಪ್ ಇದ್ದೇ ಇದೆ. ಈಗದ ಫಾಸ್ಟ್ ಲೈಫಿಗೆ ಹೊಂದ್ಕೊಳ್ಳೋಕ್ಕೆ ಹಿಂದಿನವರಿಗೆ ಆಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದರಲ್ಲೂ ಕೂತ್ರೆ ತಪ್ಪು, ನಿಂತರೆ ತಪ್ಪು, ಮಾತಾಡಿದರೆ ತಪ್ಪು, ಇದೆಲ್ಲ ಸರಿಯಲ್ಲ. ಅವರನ್ನು ಅವ್ರ ಪಾಡಿಗೆ ಇರಕ್ಕೆ ಬಿಡಿ. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಲ್ವಾ? ಇದಕ್ಕಿಂತ ಮೇಲೆ ನಾನು ಏನು ಹೇಳಲಿ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಇದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ. ಸ್ವಲ್ಪ ಆದರೂ ಸಮಾಜದಲ್ಲಿ ಚೇಂಜಸ್ ಆಗಿ ಹಿರಿಯರನ್ನೊಂದು ಗೌರವಿಸಿ, ಹಿರಿಯರನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮನ್ನು ಸಾಕಿ ಸಲಹಿದ ಅಪ್ಪ ಅಮ್ಮನಿಗೆ ಒಂದು ಗೌರವ ಕೊಡಿ. ಅದಕ್ಕಿಂತ ದೊಡ್ಡದು ನೀವು ಏನು ಮಾಡೋಕ್ಕಿದೆ? ಇಲ್ಲ ಅಂದರೆ ಆ ಪಾಪದ ಕೊಡ ತುಂಬತ್ತಲ್ವ ನಿಮ್ಮದು, ಅದನ್ನು ನೀವೇ ಅನುಭವಿಸಬೇಕು ಮುಂದೆ. ಅದು ಯಾರನ್ನೂ ಬಿಡುವುದಿಲ್ಲ.
ಹಾಗಾಗಿ ಇಂಥ ಕೆಲಸಗಳಿಗೆಲ್ಲ ಹೋಗಬೇಡಿ, ಎಲ್ಲರೂ ಸಮಾಜದಲ್ಲಿ ಹಿರಿಯರ ಕಡೆಗೆ ಸ್ವಲ್ಪ ಗೌರವ ಕೊಡಿ ಅಂತ ಹೇಳ್ತಾ, ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಈಗಷ್ಟೇ ತಿಂಡಿ ಮುಗಿಸಿ, ನನಗೆ ತಿಂಡಿ ಮಾಡ್ತಿರುವಾಗ ನಿನ್ನೆಯಿಂದ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ ಅಲ್ಲ, ತಿಂಡಿ ಮಾಡ್ತಿರುವಾಗ ಇದನ್ನು ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತಲ್ಲ, ಅದಕ್ಕೆ ತಿಂಡಿ ಮಾಡಿ ತಿಂಡಿ ತಿಂದು ಈ ಕಡೆ ಬಂದವಳೆ ಫಸ್ಟು ನಾನು ಈ ವಿಡಿಯೋ ಮಾಡಿದ್ದು. ಇನ್ನು ಯಾವ ಕೆಲಸ ಆಗಲಿಲ್ಲ, ಅಡುಗೆ ಆಗಲಿಲ್ಲ, ಸ್ನಾನ ಆಗಿಲ್ಲ, ಯಾವುದೂ ಆಗಿಲ್ಲ. ಒಂದೊಂದೇ ಕೆಲಸಗಳನ್ನು ಮುಗಿಸ್ತೀನಿ. ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.